ಮೊದಲು ನೆಪೋಲಿಯನ್ ಹಿಲ್ ಬಗ್ಗೆ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ನೆಪೋಲಿಯನ್ ಹಿಲ್ ಅವರು 1883–1970 ಅವರ ಜಾಗತಿಕ ಬೆಸ್ಟ್ ಸೆಲ್ಲರ್ ಥಿಂಕ್ ಅಂಡ್ ಗ್ರೋ ರಿಚ್ಗೆ ಹೆಸರುವಾಸಿಯಾಗಿದ್ದಾರೆ. ಸ್ವಸಹಾಯ ಲೇಖಕರು ಮತ್ತು ಉದ್ಯಮಿ. ಅವರ ಕೆಲಸವು ನಾರ್ಮನ್ ವಿನ್ಸೆಂಟ್ ಪೀಲ್ನಿಂದ ಡೊನಾಲ್ಡ್ ಟ್ರಂಪ್ವರೆಗೆ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನು ಪ್ರಭಾವಿಸಿದೆ. ಬಡವರಾಗಿ ಜನಿಸಿದ ಹಿಲ್ ಹಲವಾರು ವಿಭಿನ್ನ ವ್ಯಾಪಾರ ಉದ್ಯಮಗಳು ಮತ್ತು ವೃತ್ತಿಗಳನ್ನು ಅನುಸರಿಸುತ್ತಾ ವರ್ಣರಂಜಿತ ಜೀವನವನ್ನು ನಡೆಸಿದರು. ಅವರು ಯುಎಸ್ಎ ಅಧ್ಯಕ್ಷ ವುಡ್ರೋ ವಿಲ್ಸನ್ ಅವರಂತಹ ಅನೇಕ ಪ್ರಸಿದ್ಧ ವ್ಯಕ್ತಿಗಳನ್ನು ಭೇಟಿಯಾಗಿ ಸಲಹೆ ನೀಡಿದರು. ಹಿಲ್ ಅಂತಿಮವಾಗಿ ಪ್ರೇರಕ ಲೇಖಕರಾಗಿ ವ್ಯಾಪಕ ಯಶಸ್ಸನ್ನು ಕಂಡುಕೊಂಡರು. ಯಶಸ್ಸನ್ನು ಹೇಗೆ ಸಾಧಿಸುವುದು ಎಂಬುದರ ಕುರಿತು ಹಲವಾರು ಪುಸ್ತಕಗಳನ್ನು ಬರೆದರು ಮತ್ತು ಪ್ರಾಯೋಗಿಕವಾಗಿ ಸ್ವಯಂ ಸಹಾಯ ಪ್ರಕಾರವನ್ನು ಬದುಕಿನಲ್ಲಿ ಯಶಸ್ಸು ಸಾಧಿಸುವುದು ಹೇಗೆ ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ಅನ್ನು ಬರೆದಿದ್ದಾರೆ. ಈ ಬುಕ್ನಲ್ಲಿ ಯಾವುದೆಲ್ಲ ವಿಷಯದ ಬಗ್ಗೆ ಮಾಹಿತಿ ನೀಡಿದರು ಎಂದು ತಿಳಿಯೋಣ ಬನ್ನಿ. ಮಹಾನ್ ಸಾಧನೆಗಳನ್ನು ಮಾಡುವುದು ಹೇಗೆ? ಆ ಯಶಸ್ಸು ಸಾಧನೆಗಳ ಮೂಲಕ ಐಶ್ವರ್ಯ ಸಂಪಾದಿಸುವುದು ಹೇಗೆ? ಸಿರಿವಂತರಾಗಬೇಕಾದರೆ ಏನು ಮಾಡಬೇಕು? ಹಣ ಸಂಪಾದನೆಗೆ ಅನುಸರಿಸಬೇಕಾದ 13 ಹೆಜ್ಜೆಗಳು ಯಾವುವು? ನೀವು ಯಶಸ್ಸು ಸಾಧಿಸಿ ಸಿರಿವಂತರಾಗಿ. ಐಶ್ವರ್ಯರೂಪದ ಸಿರಿವಂತಿಕೆ ಮಾತ್ರವಲ್ಲ, ಯಾವುದೇ ಬಗೆಯ ಸಿರಿವಂತಿಕೆ ಸಾಧಿಸಬೇಕಾದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು? ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತದೆ ಈ ಪುಸ್ತಕ. ಅಮೆರಿಕದ ಸುಪ್ರಸಿದ್ಧ ಲೇಖಕ, ತತ್ವಶಾಸ್ತ್ರಜ್ಞ ನಾಪೋಲಿಯನ್ ಹಿಲ್ ಆತ ಬರೆದ ದಿ ಲಾ ಆಫ್ ಸಕ್ಸೆಸ್, ದ ಲಾ ಆಫ್ ಸಕ್ಸೆಸ್, ಥಿಂಕ್ ಅಂಡ್ ಗೋ ರಿಚ್, ಥಿಂಕ್ ಗ್ರೋ ರಿಚ್ ಪುಸ್ತಕಗಳು ವಿಶ್ವದಾದ್ಯಂತ ಜನಪ್ರಿಯ. ವೈಯಕ್ತಿಕ ಸಾಧನೆ ಮತ್ತು ಆರ್ಥಿಕ ಸ್ವಾವಲಂಬನೆಯ ದಾರಿ ತೋರುವ ಅತ್ಯಂತ ಪ್ರಭಾವಿ ಕೃತಿಗಳು ಇವು. ಈ ಪುಸ್ತಕಗಳ ಲಕ್ಷಾಂತರ ಪ್ರತಿಗಳು ದೇಶ ವಿದೇಶಗಳಲ್ಲಿ ಸೇಲ್ ಆಗುತ್ತಿವೆ. ನಿಮ್ಮ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಲು ಈ ಪುಸ್ತಕ ನಿಮಗೆ ಖಂಡಿತ ನೆರವಾಗಬಲ್ಲದು. ಅದು ನಿಮಗೆ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ, ಸ್ಫೂರ್ತಿ ನೀಡಬಲ್ಲದು. ಈ ಪುಸ್ತಕ ಆಂಡ್ರ್ಯೂ ಕಾರ್ನೆಗಿಯಂಥ ಮಹಾನ್ ಸಾಧಕರ ಯಶಸ್ಸಿನ ರಹಸ್ಯಗಳನ್ನು ನಿಮಗೆ ತಿಳಿಸುತ್ತದೆ. ಹಣ ಸಂಪಾದನೆಯ ರಹಸ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತದೆ. ಈ ಪುಸ್ತಕದಲ್ಲಿನ 13 ಸೂತ್ರಗಳನ್ನು ಸಹಸ್ರಾರು ಕೋಟಿ ಜನರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಯಶಸ್ಸು, ಸುಖ, ಸಂಪತ್ತಿನ ಹೊಸ ಬದುಕನ್ನು ಕಂಡುಕೊಂಡಿದ್ದಾರೆ. ಅಂಥ ಹೊಸ ಬದುಕು ನಿಮ್ಮದಾಗಲಿ ಎಂಬುದೇ ನಮ್ಮ ಆಶಯ. ಈ ಪುಸ್ತಕದಲ್ಲಿರುವ ಪ್ರತಿ ಒಂದೊಂದು ಅಧ್ಯಾಯವನ್ನು ವಿಭಾಗ ಮಾಡಿ ವಿಡಿಯೋ ಆಗ್ತವೆ ಫ್ರೆಂಡ್ಸ್. ಆದುದರಿಂದ ನೇಮ್ ನಾಲೆಡ್ಜ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಹಾಕುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರ್ತದೆ ಫ್ರೆಂಡ್ಸ್. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಇದರಿಂದ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗ್ತದೆ ಫ್ರೆಂಡ್ಸ್. ನೇಮ್ ಚಾನೆಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯೋಚನೆ ಎಂಬ ಸಾಧನ. ಆತ ಯೋಚಿಸಿದ ಥಾಮಸ್ ಎ ಎಡಿಸನ್ ಜೊತೆ ಸಹಭಾಗಿತ್ವದ ಮಾರ್ಗ ಕಂಡುಕೊಂಡ. ನಿಜ. ಯೋಚನೆಗಳೇ ಯಶಸ್ಸಿನ ಸಾಧನಗಳು. ಒಂದರ್ಥದಲ್ಲಿ ಶಕ್ತಿಶಾಲಿ ಸಾಧನಗಳು, ಹೌದು. ಯೋಚನೆಗಳ ಜೊತೆ ದೃಢ ಸಂಕಲ್ಪ, ಗುರಿ ಸಾಧಿಸುವ ಛಲ ಬೆರೆತಾಗ ಹಾಗೂ ಆ ಯೋಚನೆಗಳನ್ನೇ ಸಂಪತ್ತನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆ ಬಲಿತಾಗ ಅವು ಪ್ರಭಾವಶಾಲಿ ಸಾಧನಗಳಾಗುತ್ತವೆ. ಕೆಲವು ವರ್ಷಗಳ ಹಿಂದಿನ ಮಾತು. ಯೋಚಿಸಿ ಯೋಚಿಸಿ ಮುಂದಡಿಯಿಡುವ ಜನ ಸಿರಿವಂತರಾಗಿ ಬೆಳೆಯುತ್ತಾರೆ ಎಂಬ ಸತ್ಯ ಎಲ್ವಿನ್ ಸಿ ಬಾರ್ನೆಸ್ಗೆ ಹೊಳೆದಿದ್ದೇ ಆಗ. ಆತ ಕಂಡುಕೊಂಡ ಈ ಸತ್ಯ ತಟ್ಟನೆ ಒದಗಿ ಬಂದ ಫಲಿತಾಂಶವಾಗಿರಲಿಲ್ಲ. ಪ್ರಖ್ಯಾತ ವಿಜ್ಞಾನಿ ಎಡಿಸನ್ ಬಿಸಿನೆಸ್ ಸಹಭಾಗಿ, ಬಿಸಿನೆಸ್ ಅಸೋಸಿಯೇಟ್ ಆಗಬೇಕೆಂಬ ಮಹತ್ವಾಕಾಂಕ್ಷೆಯೊಂದಿಗೆ ಆತನ ಸತ್ಯ ಶೋಧ ಆರಂಭವಾಗಿತ್ತು. ಬಾರ್ನೆಸ್ನ ಆಕಾಂಕ್ಷೆಯ ವೈಶಿಷ್ಟ್ಯಗಳಲ್ಲೊಂದೆಂದರೆ ಅದು ದೃಢವಾದುದಾಗಿತ್ತು. ಆತ ಎಡಿಸನ್ ಜೊತೆ ಕೆಲಸ ಮಾಡಲು ಇಚ್ಛಿಸಿದ್ದ, ಆದರೆ ಎಡಿಸನ್ಗಾಗಿ ಅಲ್ಲ. ತನ್ನ ಆಕಾಂಕ್ಷೆಯನ್ನು ಆತ ಹೇಗೆ ವಾಸ್ತವಕ್ಕೆ ಇಳಿಸಿದ ಎಂಬುದನ್ನು ಇಲ್ಲಿ ಎಚ್ಚರದಿಂದ ಗಮನಿಸಿ. ಆಗ ಸಿರಿತನ ಕೊಯ್ಯುವ ಮೂಲ ತತ್ವಗಳನ್ನು ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಲ್ಲಿರಿ. ಈ ಆಕಾಂಕ್ಷೆ ಅಥವಾ ಯೋಚನೆಯ ತುಡಿತ ಆತನ ಮನದಲ್ಲಿ ಸುಳಿದಾಗ ಅದರಂತೆ ನಡೆಯುವ ಸ್ಥಿತಿಯಲ್ಲಿ ಆತ ಇರಲಿಲ್ಲ. 2 ತೊಂದರೆಗಳು ಅವನ ದಾರಿಗೆ ಅಡ್ಡವಾಗಿ ನಿಂತಿದ್ದವು. ಒಂದೆಡೆ ಅವನಿಗೆ ಎಡಿಸನ್ನ ಪರಿಚಯ ಇರಲಿಲ್ಲ, ಇನ್ನೊಂದೆಡೆ ನ್ಯೂಜೆರ್ಸಿಯ ಆರೆಂಜ್ ಪಟ್ಟಣ ತಲುಪಲು ಬೇಕಾದಷ್ಟು ಹಣ ಆತನಲ್ಲಿ ಇರಲೇ ಇಲ್ಲ. ಯಾವುದೇ ಆಕಾಂಕ್ಷೆಯಿಂದ ಹಿಂದೆ ಸರಿಯಲು ಬಹುತೇಕ ಮಂದಿಗೆ ಇಂಥ ತೊಂದರೆಗಳೇ ಸಾಕು. ಆಕಾಂಕ್ಷೆ ನನಸಾಗಿ ಪರಿವರ್ತನೆ ಹೊಂದುವ ಮುನ್ನವೇ ಆ ಆಕಾಂಕ್ಷೆ ಕಮರಿಹೋಗುತ್ತದೆ. ಆದರೆ ಬಾರ್ನೆಸ್ನ ಆಕಾಂಕ್ಷೆ ಸಾಮಾನ್ಯವಾದುದಾಗಿರಲಿಲ್ಲ. ಸಂಶೋಧಕ ಹಾಗೂ ಅಲೆಮಾರಿ. ಒಂದು ದಿನ ಆತ ಎಡಿಸನ್ ಪ್ರಯೋಗಶಾಲೆಯಲ್ಲಿ ದುತ್ತನೆ ಪ್ರತ್ಯಕ್ಷನಾಗಿಯೇ ಬಿಟ್ಟ. ಎಡಿಸನ್ ಜೊತೆ ಕೆಲಸ ಮಾಡಲೆಂದೇ ತಾನು ಬಂದಿದ್ದಾಗಿ ಘೋಷಿಸಿಕೊಂಡ. ಈ ಮೊದಲ ಭೇಟಿಯ ಬಗ್ಗೆ ವರ್ಷಗಳ ನಂತರ ಎಡಿಸನ್ ಅವರೇ ವಿವರಿಸಿದ್ದು ಹೀಗೆ: ಆತ ನನ್ನೆದುರು ನಿಂತಿದ್ದ, ನೋಡುವಾಗ ಒಬ್ಬ ಅಲೆಮಾರಿಯಂತೆ ಕಾಣಿಸುತ್ತಿದ್ದ, ಆದರೆ ಆತನ ಮುಖದ ಭಾವನೆಗಳು ಏನನ್ನೋ ಹೇಳುವಂತಿದ್ದವು. ತಾನು ಏತಕ್ಕಾಗಿ ಬಂದಿದ್ದೇನೋ ಅದನ್ನು ಸಾಧಿಸುವ ಸಂಕಲ್ಪ ಆತನಲ್ಲಿ ಇದ್ದಂತಿತ್ತು.
ಒಬ್ಬ ವ್ಯಕ್ತಿ ಏನನ್ನೋ ಬಹುವಾಗಿ ಬಯಸಿದಾಗ ಅದನ್ನು ಪಡೆಯಲು ತನ್ನ ಇಡೀ ಭವಿಷ್ಯವನ್ನು ಪಣವಾಗಿಡಲು ಆತ ಸಿದ್ಧನಿರುತ್ತಾನೆ. ಆಗ ಆತ ಗೆದ್ದೇ ಗೆಲ್ಲುತ್ತಾನೆ. ಹಲವಾರು ವರ್ಷಗಳ ಅನುಭವದಿಂದ ನಾನಿದನ್ನು ಹೇಳುತ್ತಿದ್ದೇನೆ. ಬಾರ್ನೆಸ್ ಕೋರಿದ್ದ ಅವಕಾಶವನ್ನು ನಾನವನಿಗೆ ಒದಗಿಸಿದೆ. ಏಕೆಂದರೆ ಯಶಸ್ಸು ದೊರೆಯುವವರೆಗೂ ಅಚಲನಾಗಿ ನಿಲ್ಲುವ ದೃಢ ನಿರ್ಧಾರವನ್ನು ಆತ ಮಾಡಿದ್ದನೆಂಬುದು ನನಗೆ ಮನವರಿಕೆಯಾಗಿತ್ತು. ನನ್ನ ಕ್ರಮ ಸರಿಯಾದುದಾಗಿತ್ತು ಎಂಬುದನ್ನು ಆನಂತರದ ಘಟನೆಗಳೇ ಸಾಬೀತುಪಡಿಸಿದವು. ಎಡಿಸನ್ ಕಚೇರಿಯಲ್ಲಿ ವೃತ್ತಿಜೀವನ ಆರಂಭಿಸಲು ಈ ಯುವಕನಿಗೆ ಅವಕಾಶ ದೊರೆತದ್ದು ಆತನ ಬಾಹ್ಯ ವ್ಯಕ್ತಿತ್ವದಿಂದಲೇ ಎಂದು ತಿಳಿದರೆ ತಪ್ಪಾದೀತು. ಅದು ಖಂಡಿತ ಆತನ ಜಾಯಮಾನಕ್ಕೂ ವಿರುದ್ಧವಾದುದಾಗಿತ್ತು. ಇಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಆತನ ಯೋಚನೆ. ಮೊದಲ ಸಂದರ್ಶನದಲ್ಲೇ ಬಾರ್ನೆಸ್ಗೆ ಎಡಿಸನ್ ಜೊತೆ ಪಾಲುದಾರಿಕೆ ಅವಕಾಶವಂತೂ ದಕ್ಕಿರಲಿಲ್ಲ. ಎಡಿಸನ್ನ ಕಚೇರಿಯಲ್ಲಿ ಕೆಲಸ ಮಾಡುವ ಅವಕಾಶವನ್ನಷ್ಟೇ ಆತ ಗಳಿಸಿದ್ದು, ಅದೂ ಕೂಡ ಅತಿ ಕಡಿಮೆ ವೇತನದಲ್ಲಿ. ತಿಂಗಳುಗಳು ಉರುಳಿದವು. ತನ್ನ ದೃಢವಾದ ಮಹಾನ್ ಸಂಕಲ್ಪವಾಗಿ ಬಾರ್ನೆಸ್ ಏನನ್ನು ಮನದಲ್ಲೇ ಯೋಚಿಸಿದ್ದನೋ ಆ ಗುರಿ ಹಾಗೆಯೇ ಉಳಿದಿತ್ತು. ಆದರೆ ಆತನ ಮನದಲ್ಲಿ ಏನೋ ಮುಖ್ಯ ವಿಚಾರ ಸುಳಿಯುತ್ತಲೇ ಇತ್ತು. ಎಡಿಸನ್ ಜೊತೆ ಬಿಸಿನೆಸ್ ಸಹಭಾಗಿತ್ವ ಸಾಧಿಸುವ ಅವನ ಆಕಾಂಕ್ಷೆ ದಿನದಿನಕ್ಕೂ ಬಲವಾಗುತ್ತಲೇ ಇತ್ತು. ಮನಶ್ಶಾಸ್ತ್ರಜ್ಞರು ಸರಿಯಾಗಿಯೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಒಬ್ಬ ವ್ಯಕ್ತಿ ಒಂದು ವಸ್ತುವಿಗಾಗಿ ನಿಜವಾಗಿಯೂ ಕಾತರದಿಂದ ಕಾಯುತ್ತಾ ಇರುತ್ತಾನೆ ಎಂದಾದರೆ ಒಂದಲ್ಲ ಒಂದು ದಿನ ಅದು ಸಿಕ್ಕೇ ಸಿಗುತ್ತದೆ. ಹಾಗೆ ಬಾರ್ನೆಸ್ ಕೂಡ ಎಡಿಸನ್ ಜೊತೆ ಬಿಸಿನೆಸ್ ಸಹಭಾಗಿಯಾಗಲು ಕಾತರದಿಂದ ಕಾಯುತ್ತಿದ್ದ. ಅಷ್ಟೇ ಅಲ್ಲದೆ ತಾನು ಬಯಸಿದ್ದು ಸಿಗುವವರೆಗೂ ಕಾಯಲು ಆತ ದೃಢ ಸಂಕಲ್ಪ ಮಾಡಿದ್ದ. ಇದರಿಂದ ಏನು ಪ್ರಯೋಜನ? ನನ್ನ ಮನಸ್ಸನ್ನು ಬದಲಿಸಿ ಸೇಲ್ಸ್ಮನ್ ಕೆಲಸಕ್ಕೆ ಯಾಕೆ ಪ್ರಯತ್ನಿಸಬಾರದು ಎಂದು ಆತ ಎಂದೂ ಗೊಣಗಿಕೊಳ್ಳಲಿಲ್ಲ. ಆದರೆ ಆತ ತನ್ನಲ್ಲೇ ಹೇಳಿಕೊಳ್ಳುತ್ತಿದ್ದ, ನಾನು ಇಲ್ಲಿಗೆ ಬಂದದ್ದು ಎಡಿಸನ್ ಜೊತೆ ಬಿಸಿನೆಸ್ ಮಾಡಲು. ನನ್ನ ಬದುಕಿನ ಉಳಿದ ಅವಧಿಯನ್ನೆಲ್ಲ ಪಣಕ್ಕಿಟ್ಟಾದರೂ ನಾನು ಈ ಗುರಿಯನ್ನು ಸಾಧಿಸಲೇಬೇಕು. ಮುಂದೆ ಆತ ಹಾಗೆ ಸಾಧಿಸಿಯೇ ತೋರಿಸಿದ. ದೃಢ ಸಂಕಲ್ಪ ಇರಿಸಿ ಆ ಸಂಕಲ್ಪ ಕೈಗೂಡುವುದೇ ಒಂದು ಭ್ರಾಂತಿ ಎನಿಸಿದರೆ ಕಥೆಯೇನಾದೀತು. ಆದರೆ ನವತರುಣ ಬಾರ್ನೆಸ್ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಆತನ ಮಹಾನ್ ದೃಢ ಸಂಕಲ್ಪ ಹಾಗೂ ಆಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಅಚಲವಾಗಿ ನಿಲ್ಲುವ ಛಲ ಎಲ್ಲ ಅಡೆತಡೆಗಳನ್ನು ನಿವಾರಿಸುವಂತಿದ್ದವು. ಆತ ಬಯಸಿದ ಅವಕಾಶ ಅಪೋರ್ಚುನರಿವನ್ನು ಅವನೆಡೆಗೆ ತರುವಂತಿದ್ದವು. ಸದವಕಾಶದ ಕಣ್ಣುಮುಚ್ಚಾಲೆ. ಆ ಅವಕಾಶ ಬಾರ್ನೆಸ್ನ ಸಮೀಪಕ್ಕೆ ಬಂದಾಗ ಅದು ಇನ್ಯಾವುದೋ ರೂಪದಲ್ಲಿ ಕಾಣಿಸಿಕೊಂಡಿತ್ತು. ಅಷ್ಟೇ ಅಲ್ಲದೆ ಅದು ಬಾರ್ನೆಸ್ ನಿರೀಕ್ಷಿಸಿದ ದಿಕ್ಕಿನಿಂದ ಬರಲಿಲ್ಲ, ಯಾವುದೋ ಬೇರೆ ದಿಕ್ಕಿನಿಂದ ಬಂತು. ಅವಕಾಶದ ಆಟಗಳಲ್ಲಿ ಅದು ಒಂದು. ಹಿಂಬಾಗಿಲಿನ ಮೂಲಕ ಬರುವ ಕಪಟ ಪ್ರವೃತ್ತಿ ಅದರದು. ಕೆಲವೊಮ್ಮೆ ಅದು ವೇಷ ಮರೆಸಿ ಬರುವುದೂ ಇದೆ. ದುರದೃಷ್ಟದ ರೂಪದಲ್ಲೋ ತಾತ್ಕಾಲಿಕ ಸೋಲಿನ ರೂಪದಲ್ಲೋ ಅದು ಕಾಣಿಸಿಕೊಳ್ಳುವುದಿದೆ. ಬಹುಶಃ ಸದವಕಾಶವನ್ನು ಅಪೋರ್ಚುನಿಟಿಯನ್ನು ಗುರುತಿಸುವಲ್ಲಿ ಬಹುತೇಕ ಜನ ವಿಫಲರಾಗುವುದಕ್ಕೆ ಇದೇ ಕಾರಣ. ಎಡಿಸನ್ ಆಗಷ್ಟೇ ಕಚೇರಿಯಲ್ಲಿ ಬಳಸಬಹುದಾದ ಒಂದು ಸಾಧನವನ್ನು ಕಂಡುಹಿಡಿದಿದ್ದ. ಆ ಕಾಲದಲ್ಲಿ ಅದನ್ನು ಎಡಿಸನ್ ಡಿಕ್ಟೇಟಿಂಗ್ ಮೆಷಿನ್ ಎಂದು ಕರೆಯಲಾಗುತ್ತಿತ್ತು. ಆದರೆ ಎಡಿಸನ್ ಸೇಲ್ಸ್ಮನ್ಗಳು ಈ ಸಾಧನದ ಬಗ್ಗೆ ಅಷ್ಟೊಂದು ಉತ್ಸಾಹ ತೋರಿರಲಿಲ್ಲ. ಈ ಸಾಧನವನ್ನು ಮಾರಾಟ ಮಾಡುವುದು ಸುಲಭದ ಕೆಲಸ ಅಲ್ಲ ಎಂದು ಅವರು ಭಾವಿಸಿದ್ದರು. ಬಾರ್ನೆಸ್ಗೆ ಇಷ್ಟೇ ಸಾಕಾಗಿತ್ತು. ಆತ ತನ್ನ ಅವಕಾಶವನ್ನು ಕಂಡುಕೊಂಡ. ವಿಚಿತ್ರವಾಗಿ ಕಾಣುತ್ತಿದ್ದ ಮೆಷಿನ್ನಲ್ಲಿ ಅಡಗಿದ್ದ ಆ ಸದವಕಾಶ ಸದ್ದಿಲ್ಲದೆ ಆತನ ಬಳಿಗೆ ಒಲಿದು ಬಂದಿತ್ತು. ಬಾರ್ನೆಸ್ ಮತ್ತು ಎಡಿಸನ್ಗೆ ಬಿಟ್ಟರೆ ಬೇರಾರಿಗೂ ಆ ಸಾಧನದ ಮೇಲೆ ಆಸಕ್ತಿ ಇರಲಿಲ್ಲ. ಎಡಿಸನ್ ಡಿಕ್ಟೇಟಿಂಗ್ ಮೆಷಿನ್ ಅನ್ನು ಮಾರಬಲ್ಲೆನೆಂಬ ಆತ್ಮವಿಶ್ವಾಸ ಬಾರ್ನೆಸ್ನಲ್ಲಿತ್ತು. ತನ್ನ ಇಚ್ಛೆಯನ್ನು ಆತ ಎಡಿಸನ್ನಲ್ಲಿ ಪ್ರಸ್ತಾಪಿಸಿಯೇ ಬಿಟ್ಟ. ಸುಲಭದಲ್ಲಿ ಆ ಅವಕಾಶವನ್ನು ಗಿಟ್ಟಿಸಿಕೊಂಡ. ಅಷ್ಟೇ ಅಲ್ಲ, ಈ ಸಾಧನದ ಮಾರಾಟದಲ್ಲಿ ಆತ ಅತ್ಯಂತ ಯಶಸ್ವಿಯಾದ ಕೂಡ. ಆತನ ಸಾಧನೆಯನ್ನು ಮೆಚ್ಚಿದ ಎಡಿಸನ್ ದೇಶದಾದ್ಯಂತ ಈ ಸಾಧನದ ವಿತರಣೆ ಮತ್ತು ಮಾರಾಟದ ಗುತ್ತಿಗೆಯನ್ನು ಬಾರ್ನೆಸ್ಗೆ ನೀಡಿದ. ಎಡಿಸನ್ ಜೊತೆ ಈ ಬಿಸಿನೆಸ್ ಸಹಭಾಗಿತ್ವದಿಂದಾಗಿ ಬಾರ್ನೆಸ್ ಅಪಾರ ಹಣ ಸಂಪಾದಿಸಿದ. ಆದರೆ ಅದಕ್ಕೂ ಮಿಗಿಲಾಗಿ ಆತ ಅಗಣಿತವಾದದ್ದೇನನ್ನೋ ಸಾಧಿಸಿದ್ದ. ಯಾರೇ ಆಗಲಿ ಯೋಚಿಸಿ ಸಿರಿವಂತರಾಗಿ ಬೆಳೆಯಲು ಸಾಧ್ಯ ಎಂಬ ಸತ್ಯವನ್ನು ಆತ ಸಾಬೀತುಪಡಿಸಿದ್ದ. ಬಾರ್ನೆಸ್ನ ಆಕಾಂಕ್ಷೆ ಆತನಿಗೆ ಎಷ್ಟು ಹಣ ಸಂಪಾದಿಸಿಕೊಟ್ಟಿತೋ ನಿಖರವಾಗಿ ತಿಳಿಯದು. ಬಹುಶಃ ಅದು $2 ಅಥವಾ $3 ಮಿಲಿಯನ್ ಇರಬೇಕು. ಹಣದ ಮೊತ್ತ ಎಷ್ಟೇ ಇರಲಿ, ಆತ ಗಳಿಸಿಕೊಂಡ ಜ್ಞಾನವೆಂಬ ಆಸ್ತಿಯ ಜತೆ ಹೋಲಿಸಿದಾಗ ಈ ಹಣ ಗೌಣವೆನಿಸುತ್ತದೆ. ಯೋಚನೆಯೆಂಬ ಅಗೋಚರ ತುಡಿತವನ್ನು ಕೆಲ ಸೂತ್ರಗಳನ್ನು ಅನುಸರಿಸುವ ಮೂಲಕ ವಸ್ತುರೂಪಕ್ಕೆ ಪರಿವರ್ತಿಸಬಹುದು ಎಂಬುದೇ ಆ ಜ್ಞಾನವಾಗಿತ್ತು. ಮಹಾನ್ ವಿಜ್ಞಾನಿ ಎಡಿಸನ್ ಜೊತೆ ಸಹಭಾಗಿತ್ವ ಸಾಧಿಸಲೇಬೇಕೆಂದು ಬಾರ್ನೆಸ್ ಅಕ್ಷರಶಃ ಯೋಚಿಸಿದ್ದ. ಜೊತೆಗೆ ಭಾರೀ ಹಣ ಸಂಪಾದಿಸುವ ಬಗ್ಗೆಯೂ ಆತ ಯೋಚಿಸಿದ್ದ. ಪ್ರಾರಂಭದಲ್ಲಿ ಆತನಲ್ಲಿ ಏನೂ ಇರಲಿಲ್ಲ. ಆತನಲ್ಲಿ ಇದ್ದುದೆಂದರೆ ತನಗೆ ಏನು ಬೇಕು ಎಂಬುದನ್ನು ತಿಳಿಯುವ ಸಾಮರ್ಥ್ಯ, ಆಕಾಂಕ್ಷೆ ನನಸಾಗುವವರೆಗೂ ಅಚಲವಾಗಿ ನಿಲ್ಲುವ ದೃಢ ನಿರ್ಧಾರ ಅಷ್ಟೇ. ನೋಡಿದಿರಲ್ಲ ಫ್ರೆಂಡ್ಸ್,
ಬರ್ನಾಸ್ ತನ್ನ ಯೋಚನಾ ಶಕ್ತಿಯಿಂದ ತನ್ನ ಗುರಿಯನ್ನು ತಲುಪಿದ ಎಂದು. ನಮ್ಮ ಯೋಚನಾ ಶಕ್ತಿ ಎಷ್ಟು ಪವರ್ ಇದೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಿರ್ದಿಷ್ಟ ಗುರಿಯನ್ನು ಇಟ್ಟು ಕೆಲಸ ಮಾಡಿದರೆ ಮತ್ತು ನಮ್ಮ ಮೇಲೆ ನಂಬಿಕೆ ಇದ್ದ ಛಲಬಿಡದೆ ಕೆಲಸ ಮಾಡಿದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು.